ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಯ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ನಾವಿವತ್ತು ಎಲ್ಲಿದ್ದೀವಿ ಗೊತ್ತಾ? ಕೊಲ್ಲೂರು ಮೂಕಾಂಬಿಕೆ ತಾಯಿ ದೇವಸ್ಥಾನದಲ್ಲಿದ್ದೀವಿ. ಉಡುಪಿ ಜಿಲ್ಲೆಯ ಶಕ್ತಿಪೀಠಗಳಲ್ಲಿ ಒಂದಾದ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಕತೆ ಏನು, ಇತಿಹಾಸ ಏನು? ಕೊಲ್ಲಾಪುರದ ಮಹಾಲಕ್ಷ್ಮಿ ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯಾಗಿ ಬಂದು ನೆಲೆಸಿದ್ದು ಹೇಗೆ? ಇದೆಲ್ಲದರ ಡೀಟೇಲ್ಸ್ ಅನ್ನ ನಾವು ಕೂಡ ತಿಳ್ಕೊಳ್ಳೋಣ ಬನ್ನಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸಪ್ತಾಶ್ವ ವಾಹಿನಿಯ ಎಲ್ಲ ವೀಕ್ಷಕರಿಗೆ ದೇವಸ್ಥಾನದ ಪ್ರಧಾನ ಅರ್ಚಕ ತಂತ್ರಿ ರಾಮಚಂದ್ರ ಅಡಿಗ ನನ್ನ ನಮಸ್ಕಾರ. ಶಕ್ತಿಪೀಠಗಳಲ್ಲಿ 51 ಶಕ್ತಿಪೀಠ ಅಂತ ಸ್ಥಳ ಪುರಾಣ ಹೇಳುತ್ತೆ. ಅಷ್ಟಾದಶ ಮುಖ್ಯಪೀಠೆ ಶ್ವೇಕತಮೆ ಅಂತ 18 ಶಕ್ತಿಪೀಠದಲ್ಲಿ ಇದು ಮುಖ್ಯ ಶಕ್ತಿಪೀಠ ಅಂತ. ಮತ್ತು 12 ಜ್ಯೋತಿರ್ಲಿಂಗದಲ್ಲಿ ಇದು ಮಿಥುನ ಜ್ಯೋತಿರ್ಲಿಂಗ. ಮಿಥುನ ಅಂತ ಹೇಳಿದ್ರೆ ಶಿವಶಕ್ತಿ ಐಕ್ಯ ಸ್ವರೂಪವಾಗಿ ಒಂದೇ ಲಿಂಗದಲ್ಲಿ ಇರ್ತಕ್ಕಂಥ 2 ಸಾನ್ನಿಧ್ಯ, ಅಂದರೆ ಪುರುಷ ಭಾಗ ಮತ್ತು ಶಕ್ತಿ ಭಾಗ ಎರಡೂ ಇರ್ತಕ್ಕಂಥ ಮಿಥುನ ಲಿಂಗ ಇದು ಜ್ಯೋತಿರ್ಲಿಂಗ. ಹಾಗೆ 12 ಲಿಂಗದಲ್ಲಿ ಅದು ಕೂಡ ಒಂದು ಲಿಂಗ. ಗೋಕರ್ಣ ಮಂಡಲದಲ್ಲಿ 7 ಮೋಕ್ಷದಾಯಕ ಕ್ಷೇತ್ರದಲ್ಲಿ ಕೂಡ ಇದು ಅಂತಿಮ ಕ್ಷೇತ್ರ, ಮೋಕ್ಷದಾಯಕ ಕ್ಷೇತ್ರ ಕೂಡ. ಲಿಂಗದ ವೈಶಿಷ್ಟ್ಯ ಅಂದರೆ ಲಿಂಗದ ಎಡಭಾಗದಲ್ಲಿ ಶಕ್ತಿ ಕಾಳಿ ಲಕ್ಷ್ಮಿ ಸರಸ್ವತಿ ಸಾನ್ನಿಧ್ಯ, ಬಲಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಸಾನ್ನಿಧ್ಯ, ಮಧ್ಯ ಸುವರ್ಣ ರೇಖೆ, ಸುವರ್ಣ ರೇಖಾಂಕಿತಂ ಲಿಂಗಂ ನಾಸ್ತಿ ನಾಸ್ತಿ ಜಗತ್ರಯೇ, ವಾಮ ಭಾಗಾಧಿಕಂ ಲಿಂಗಂ ನಭೂತೋ ನಭವಿಷ್ಯತೆ ಅಂತ ಸುವರ್ಣ ರೇಖೆ ಇರ್ತಕ್ಕಂಥ ಒಂದು ಜ್ಯೋತಿರ್ಲಿಂಗ ಅದು ಈ ಕೋಲಾಪುರ ಕ್ಷೇತ್ರದಲ್ಲೇ, ಈಗ ಕೊಲ್ಲೂರು ಅಂತ ಏನು ಪ್ರಸಿದ್ಧಿ ಆಗಿದೆಯೋ ಇಲ್ಲಿ ಮಾತ್ರ ಇರತಕ್ಕಂಥದ್ದು. 3 ಲೋಕದಲ್ಲೂ ಇದುವರೆಗೂ ಗತಿಸಿಲ್ಲ, ಅಂದರೆ ಉದ್ಭವಿಸಿಲ್ಲ, ಇನ್ನು ಉದ್ಭವಿಸುವುದೂ ಇಲ್ಲ ಅಂಥ ಒಂದು ವೈಶಿಷ್ಟ್ಯವಾದಂಥ ಸುವರ್ಣ ರೇಖೆ ಇರ್ತಕ್ಕಂಥ ಜ್ಯೋತಿರ್ಲಿಂಗ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಸ್ವಯಂಭು, ಅಂದರೆ ಉದ್ಭವಲಿಂಗ. ಸ್ವಯಂಭು ಅಂದರೆ ಶಕ್ತಿಯ ಒಂದು ಭಾಗವೇ ಇಲ್ಲಿ ಜ್ಯೋತಿರ್ಲಿಂಗ ಆಗಿ ಉದ್ಭವ ಆಗಿರ್ತಕ್ಕಂಥದ್ದು. ವೈವಸ್ವತ ಮನ್ವಂತರದಲ್ಲೇ ಲಿಂಗ ಇಲ್ಲಿತ್ತು. ಇದು ಮಹಾರಣ್ಯಪುರ ಅಂತ. ಈ ಮಹಾರಣ್ಯಪುರದ ಒಂದು ಅರಣ್ಯದಲ್ಲಿರ್ತಕ್ಕಂಥ ಲಿಂಗವನ್ನು ಅರಿತು ಕೋಲ ಮಹರ್ಷಿಗಳು ಅಂತ ಹೇಳ್ತಕ್ಕಂಥವ್ರು ಇಲ್ಲಿ ಬಂದು ಆ ಲಿಂಗದಲ್ಲಿ ತಪಸ್ಸು ಮಾಡಿ ಪರಮೇಶ್ವರನನ್ನು ಒಲಿಸ್ಕೊಂಡ್ರು. ಪರಮೇಶ್ವರನು ಮುಂದೆ ತಾಪಸಿ ಮನ್ವಂತರದ ಕಾಲಘಟ್ಟದಲ್ಲಿ ಮಹಾ ಅಸುರನನ್ನು ಸಂಹಾರ ಮಾಡಿ ದೇವಿ ಇಲ್ಲಿ ನೆಲೆಸ್ತಾಳೆ, ಇನ್ನು ಕೋಲಾಪುರ ಅಂತ ನಿನ್ನ ಹೆಸರೇ ಈ ಮಹಾರಣ್ಯಪುರಕ್ಕೆ ಪ್ರಸಿದ್ಧಿ ಆಗತ್ತೆ, ಇಲ್ಲಿಂದ ಇದು ತಪೋಭೂಮಿ ಅಂದರೆ ಪುಣ್ಯಭೂಮಿಯಾಗಿ ಪರಿವರ್ತನೆ ಆಗುತ್ತೆ. ಇದು ಹೇಗೆ ನಾರ್ತ್ ಉತ್ತರ ಭಾರತ ಎಲ್ಲ ಹೇಗೆ ಪುಣ್ಯಭೂಮಿಯೋ ಇದು ಕರ್ಮಭೂಮಿ. ಇದು ಇಲ್ಲಿ ಎಷ್ಟು ನಾವು ಕರ್ಮವನ್ನು ನಿಷ್ಠೆಯಿಂದ ಮಾಡ್ತೇವೋ ಅಷ್ಟು ಮಾತ್ರ ಫಲ. ಆದರೆ ಅವರ ತಪಸ್ಸಿನ ಫಲವಾಗಿ, ನಿನ್ನ ತಪಸ್ಸಿನ ಫಲವಾಗಿ ಇದು ಕೋಲಾಪುರ ಪುಣ್ಯಕ್ಷೇತ್ರ ಆಗತ್ತೆ ಅಂತ ವರವನ್ನು ಕೊಟ್ಟು ಈಶ್ವರ ಅಂತರ್ಧಾನ ಆಗ್ತಾನೆ. ನಾವು ಕಾಸರಗೋಡಿಂದ ಬಂದಿರೋದು, ಯಾಕೆಂದರೆ ನಮ್ಮ ಕುಲದೇವರು ಈ ತಾಯಿನೇ. ಅದಕ್ಕೋಸ್ಕರ ನಮ್ಮ ಒಂದು ಕುಟುಂಬದಲ್ಲಿ ಒಂದು ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಆಯಿತು. ಆವಾಗ ನಮ್ಗೆ ಗೊತ್ತಿಲ್ಲ, ನಮ್ಮ 4-5 ತಲೆಮಾರು ಮೊದಲೇ ತಾಯಿಗೊಂದು ಹರಕೆ ಬಾಕಿತ್ತಂತೇಳಿ ಕಂಡು ಬಂತು. ಅದನ್ನು ಈಡೇರಿಸಲಿಕ್ಕೆ ನಾವು ಬಂದದ್ದು. ಈ ತಾಯಿಯನ್ನು ನಂಬಿದವರು ಯಾವಾಗಲೂ ಈ ತಾಯಿ ಕೈ ಬಿಡೋದಿಲ್ಲ. ನಮ್ಮನ್ನು ಯಾರನ್ನಾದರೂ, ಯಾವ ಭಕ್ತರನ್ನಾದರೂ ಕೈ ಬಿಡೋದಿಲ್ಲ ತಾಯಿ. ಪ್ರತಿ ವರ್ಷ ಅಲ್ಲ, 2 ವರ್ಷಕ್ಕೊಮ್ಮೆ ಆದರೂ ಯಾರಾದರೂ ಕುಟುಂಬದಿಂದ ಬಂದೇ ಬರ್ತಾರೆ, ಇಲ್ಲಿಗೆ ಬರ್ತಾ ಇರ್ತಾರೆ.
ಅಂದರೆ ಬರದಿದ್ದರೂ ತಾಯಿ ಕರೆಸಿಕೊಳ್ತಾಳೆ ಸನ್ನಿಧಕ್ಕೆ ಅಷ್ಟೇ. ಹಾಂ, ಕೊಲ್ಲೂರಿಗೆ ನಾವು ಮುಂಚೆಯಿಂದನೂ ಬರ್ತಿದ್ವಿ. ಈಗ ತುಂಬ ಆಯಿತು, ಅಂದರೆ ನನಗೆ ಸ್ಟಡೀಸ್ ಎಲ್ಲ ಇರ್ತಿತ್ತಲ್ಲ, ಮುಂಚೆಯಿಂದನೂ ಬರ್ತಿದ್ದೆ. ನಾನು ಸಣ್ಣ ಇರಬೇಕಾದ್ರೆ ಇಲ್ಲೇ ಬರೆಸಿದ್ದು ಕೂಡ, ನನಗೆ ಸ್ಟಾರ್ಟಿಂಗ್ ಇಲ್ಲೇ ಬರೆಸಿದ್ದು. ಅದಕ್ಕೋಸ್ಕರ ಇವಾಗ ತುಂಬ ವರ್ಷ ಆಯಿತು, ಇವಾಗ ಬರಲಿಕ್ಕೆ ಸಿಕ್ಕಿತ್ತು ಅಂತ ಎಲ್ಲ ಆದಮೇಲೆ, ಅಂದರೆ കൽത്തു. ഒള്ളേതാക്തിದೆ ಎಲ್ಲ ആ ಥರ. ഞങ്ങളിവിടെ മൂകാംബിക അമ്പലത്തിൽ വന്നിട്ടുണ്ട്. കുറേ നാളത്തെ ആഗ്രഹമായിരുന്നു നമ്മളുടെ അമ്പലത്തിൽ വന്ന് തൊഴണമെന്ന്. നമ്മുടെ ദേവിയെ നമ്മൾ കൺകുടുക്ക തൊഴുതു. ഇപ്പം സന്തോഷമായി, മനസ്സ് നിറഞ്ഞു, മോളെ എഴുതിച്ചു. അപ്പം താങ്ക് ഗോഡ് ഫോർ ഓൾ. സർവമംഗളമംഗല്യേ ശിവേ സർവാർത്ഥ സാധികേ ശരണ്യേ ത്രയംബകേ ഗൗരി നാരായണി നമസ്തുതേ. ಹಾಗೆ ಕಾಲಘಟ್ಟ ಕಳೆಯುವಾಗ ಕಮ್ಹಾಸುರನಂತ ಹೇಳುವಂಥ ಅಸುರ ಬಂದು ಕೋಲ ಮಹರ್ಷಿಗಳಂಥ ಋಷಿಮುನಿಗಳಿಗೆ ತೊಂದರೆ ಕೊಟ್ಟು ಇಂದ್ರಾದಿ ಸಮಸ್ತ ದೇವತೆಗಳ ಅಧಿಕಾರವನ್ನು ತಾನು ವಶಕ್ಕೆ ಪಡ್ಕೊಂಡು ಇಂದ್ರನಾಗಿ ಮೆರೆಯುವಂಥ ಕಾಲದಲ್ಲಿ ಸಮಸ್ತ ದೇವತೆಗಳೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರ ಮೊರೆ ಹೋಗ್ತಾರೆ. ಹೋದಾಗ ಎಲ್ಲ ದೇವತೆಗಳ ಶರೀರದಿಂದ ಕ್ರೋಧ ಸ್ವರೂಪದಲ್ಲಿ ಒಂದು ತೇಜಸ್ಸು ಉತ್ಪತ್ತಿಯಾಗಿ ಅದೇ ತ್ರಿಗುಣಾಸ ಮಹಾಲಕ್ಷ್ಮಿ ಅಂದರೆ ಕಾಳಿ ಲಕ್ಷ್ಮಿ ಸರಸ್ವತಿಯಾಗಿ ಆದಿ ಮಹಾಲಕ್ಷ್ಮಿಯ ಉದ್ಭವ ಆಗುತ್ತೆ. ಅಂದರೆ ದೇವಿಯ ಪ್ರತ್ಯಕ್ಷ ಆಗಿ ದೇವಿ ಇಲ್ಲಿ ಆ ಕಮ್ಹಾಸುರನನ್ನು ಓಡಿಸ್ತಾಳೆ. ಅವನು ಋಷ್ಯಮುಖ ಪರ್ವತಕ್ಕೆ ಹೋಗಿ ತಪಸ್ಸನ್ನು ಮಾಡ್ತಾನೆ, ನನಗೆ ಯಾರಿಂದಲೂ ಕೂಡ ವಧೆ ಬರಬಾರದು ಅಂತೇಳಿ. ಆಗ ಇನ್ನೇನು ವರ ಈಶ್ವರ ಕೊಡ್ತಕ್ಕಂಥ ಸಮಯ ಬಂದಾಗ ದೇವಿ ಅವನ ದಿಗ್ಬಂಧನ ಮಾಡ್ತಾಳೆ. ಅವನು ಮೂಕನಾಗ್ತಾನೆ. ಅಲ್ಲಿಂದ ಅವನು ಮೂಕಾಸುರನಾಗಿ ಇನ್ನೂ ಉಪದ್ರವ ಕೊಡಲಿಕ್ಕೆ ಆರಂಭ ಮಾಡಿದಾಗ ಅವನನ್ನು ದೇವಿ ಸಂಹಾರ ಮಾಡ್ತಾಳೆ. ಸಂಹಾರ ಮಾಡುವಾಗ ಪುನಃ ಅವನಿಗೆ ಮಾತನ್ನು ಕೊಡ್ತಾಳೆ, ನಿನಗೇನು ವರ ಬೇಕು ಅಂತ ಕೇಳಲಿಕ್ಕೋಸ್ಕರ ಮಾತನ್ನು ಕೊಡ್ತಾಳೆ. ಹಾಗಾಗಿ ದಿಗ್ಬಂಧನ ಮಾಡಿ ಪುನಃ ಅವನಿಗೆ ವಾಕನ್ನು ಕೊಟ್ಟಿದ್ದರಿಂದ ಅವನು ಮೂಕಾಸುರ, ತಾಯಿ ಮೂಕಾಂಬಿಕೆ ಅಂತ. ಕೋಲಾಪುರ ಮಹಾಲಕ್ಷ್ಮಿ ಈಗ ಕೊಲ್ಲೂರು ಮೂಕಾಂಬಿಕೆ, ಮೂಕಾಂಬ ಮೂಕಪರ್ವತ ಅಂತ. ಮೂಕಾಂಬಿಕೆಯಾಗಿ ಈ ಪರ್ವತದ ಈ ಕುಡಚಾದ್ರಿ ತಪ್ಪಲಿನಲ್ಲಿ ನೆಲೆ ನಿಂತಂಥ ದೇವಿ ಮೂಕಾಂಬಿಕೆ. ಹಾಗೆ ಯಥಾರ್ಥವಾಗಿ ಕೋಲಾಪುರ ಮಹಾಲಕ್ಷ್ಮಿ ಅಂತ ಹೇಳಿದರೆ ಇದೆ. ಕೋಲಾಪುರೇ ಮಹಾಲಕ್ಷ್ಮಿ ಸದಾಸ್ಥಿತ ಅಂತ ಹೇಳಿದರೆ ಇದೇ ಕ್ಷೇತ್ರ. ಅದು ಕೋಲಾಪುರ ಮಹಾಲಕ್ಷ್ಮಿ ಅಂತ ಹೇಳಿದರೆ ಇದೇ ಕ್ಷೇತ್ರ. ಆ ನಂತರದಲ್ಲಿ ಆ ಮೂಕಾಸುರನನ್ನು ಸಂಹಾರ ಮಾಡಿ ಅವನು ಬ್ರಹ್ಮಲಿಂಗೇಶ್ವರನಾಗಿ ಮಾರಣಿಕಟ್ಟೆಯಲ್ಲಿದ್ದಾನೆ. ಅವನು ಆ ದೇವಿಯನ್ನು ಅರಸಿ ಬಂದಂಥ ಭಕ್ತರ ಕಷ್ಟಗಳನ್ನು ಕಳೀತಾ ಇರಬೇಕು, ಅವನಿಗೆ ಮುಕ್ತಿ ಆಗುವಲ್ವರೆಗೂ. ಅದು ತಾಯಿ ಅವನಿಗೆ ದೈವಸ್ಥಾನವನ್ನು ಕೊಡ್ತಾಳೆ. ಹಾಗೆ ಮೂಕಾಸುರನನ್ನು ಸಂಹಾರ ಮಾಡಿ ದೇವಿ ಲಿಂಗದಲ್ಲಿ ಐಕ್ಯವಾಗ್ತಾಳೆ. ಆಗ ಸುವರ್ಣ ರೇಖೆ ಮೂಡಿ ಬರ್ತದೆ. ಸಾಕ್ಷಾತ್ ಪರಮೇಶ್ವರನೇ ಶ್ರೀಯಂತ್ರವನ್ನು ಬರೀತಾರೆ ಲಿಂಗದಲ್ಲಿ. ಹಾಗಾಗಿ ಅದು ಈ ಶ್ರೀಚಕ್ರದ ಬಿಂದು ಸ್ವರೂಪ ಅಂತ ಆ ಉದ್ಭವಲಿಂಗ, ಅಷ್ಟು ವೈಶಿಷ್ಟ್ಯ ಇದೆ ಅದಕ್ಕೆ. ಹಾಗಾಗಿ 33 ಕೋಟಿ ದೇವತೆಗಳ ಶಕ್ತಿ ಸಾನ್ನಿಧ್ಯ ಆ ಲಿಂಗದಲ್ಲಿ ಇರ್ತಕ್ಕಂಥದ್ದು. ಎಡಭಾಗ ಜಾಸ್ತಿ ಇರುವುದರಿಂದ ಶಕ್ತಿಪೀಠ ಅಂತ, ಶಕ್ತಿಗೆ ಪ್ರಾಧಾನ್ಯ ಇರತಕ್ಕಂಥ ಕ್ಷೇತ್ರ. ಹಾಗೆ ಇಲ್ಲಿ ಆದಿಶಂಕರರ ಆನಂತರ 8ರಿಂದ 10ನೇ ಶತಮಾನದ ಒಳಗಿನ ಕಾಲಘಟ್ಟದಲ್ಲಿ ಬರ್ತಾರೆ. ಅಂದರೆ ಈ ಕ್ಷೇತ್ರದ ದರ್ಶನಕ್ಕೆ ಬರ್ತಾರೆ ಅವರು. ಬಂದು ಆ ಕೊಡಚಾದ್ರಿಯಲ್ಲಿ ತಪಸ್ಸು ಮಾಡ್ತಾರೆ. ಅಂತ್ಯವೂ ಆದಿಯೂ ಇಲ್ಲದಂಥ ಒಂದು ಜ್ಯೋತಿ ಇಲ್ಲಿಂದ ಅವ್ರಿಗೆ ಕಾಣುತ್ತೆ ಕೊಡಚಾದ್ರಿಯಲ್ಲಿ. ಅದನ್ನು ಅರಸಿ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದಾಗ ಆ ಜ್ಯೋತಿರ್ಲಿಂಗವನ್ನು ನೋಡಿ ದರ್ಶನ ಮಾಡಿ ಆ ದರ್ಶನದಲ್ಲಿ ಕಂಡಂಥ ಒಂದು ಸ್ವರೂಪವನ್ನು ಶ್ರೀಚಕ್ರದ ಮೇಲೆ ವಿಗ್ರಹವನ್ನು ಪ್ರತಿಷ್ಠೆ ಮಾಡ್ತಾರೆ. ಶಂಖಚಕ್ರ ವರದ ಅಭಯಹಸ್ತಿಯಾಗಿ ಎದೆಯಲ್ಲಿ ಮರಕತ ಪಚ್ಚೆ ಇದೆ. ಅದು ಬಿಗ್ಗೆಸ್ಟ್ ಇನ್ ದ ವರ್ಡ್, ಎಲ್ಲಿಯೂ ವರ್ಡಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ ಆ ಮರಕತ ಪಚ್ಚೆ. ಅದು ಕೆಳದಿ ಸಂಸ್ಥಾನದವರು ಕೊಟ್ಟಿರುವಂಥದ್ದು. ನವರತ್ನ ಕಿರೀಟ ವಿಜಯನಗರ ಸಂಸ್ಥಾನದವರು ಕೊಟ್ಟಿರುವಂಥದ್ದು. ಶ್ರೀಚಕ್ರ ಓಲೆ, ವಜ್ರ ಮೂಗುತಿ, ವಿಶೇಷ ಆಭರಣ, ಸಿಂಹವಾಹಿನಿಯಾಗಿ ಇಲ್ಲಿ ವಿಶೇಷ 2 ಉತ್ಸವ ವಿಗ್ರಹ, ನಿತ್ಯೋತ್ಸವ ವಿಗ್ರಹ, ವಿಶೇಷೋತ್ಸವ ವಿಗ್ರಹ ಅಂತ. ರಾಜರಾಜೇಶ್ವರಿ ಮೂಕಾಂಬಿಕಾ ಅಲಂಕಾರ ಅಮ್ಮನವರಿಗೆ. ಹಾಗೆ ಅಲಂಕಾರ ಮಾತ್ರ ವಿಗ್ರಹಕ್ಕೆ, ಮತ್ತು ಆರಾಧನೆ ಎಲ್ಲ ಲಿಂಗಕ್ಕೆ, ಸ್ವಯಂಭೂ ಲಿಂಗಕ್ಕೆ ಪೂಜೆ ಇತ್ಯಾದಿಗಳೆಲ್ಲ ಆಗುವಂಥದ್ದು. ಹಾಗೆ ಕೆಳದಿ ಇಕ್ಕೇರಿ ನಗರ ವಿಜಯನಗರ ಸಂಸ್ಥಾನದ ಒಂದು ಆಡಳಿತದಲ್ಲಿ ಈ ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ. ಅಂದರೆ ಈಗಿನ ಗರ್ಭಗುಡಿ ಸಾಮಾನ್ಯ 1000 ವರ್ಷದ ಹಿಂದೆ
ಹೊನ್ನೆ ಕಂಬಳಿ ಅರಸರು ಶಿಲಾಮಯ ಮಾಡಿದರು. ಆನಂತರದಲ್ಲಿ ಈ 2ನೇ ಸುತ್ತಿನ ಶಿಲಾಮಯ ಅಲ್ಲ, ಶಿವಪ್ಪ ನಾಯಕನ ಕಾಲದಲ್ಲಿ 600 ವರ್ಷದ ಹಿಂದೆ ಈ 2ನೇ ಸುತ್ತುಪೌಳಿ ಆಯಿತು. ಈ 3ನೇ ಸುತ್ತುಪೌಳಿ ಅಲ್ಲ, ನಮ್ಮ ವಂಶಸ್ಥರಿಗೆ ಕೆಳದಿ ಸಂಸ್ಥಾನದವರು ಇಲ್ಲಿ ದೇವಸ್ಥಾನವನ್ನು ಉಂಬಳಿ ಶಾಸನ ಬರೆದು ಕೊಡ್ತಾರೆ. 1800ನೇ ಇಸ್ವಿ ಸಂದರ್ಭದಲ್ಲಿ ನಮ್ಮ ಕುಟುಂಬಸ್ಥರು ಈ 3ನೇ ಸುತ್ತುಪೌಳಿಯನ್ನು ಮಾಡ್ತಾರೆ. ಇದು ಬೆಲ್ಲ ಮತ್ತು ಸುಣ್ಣದಿಂದ ಮಾಡಿರ್ತಕ್ಕಂಥ ಒಂದು ವಿಶೇಷವಾದಂಥ 3ನೇ ಸುತ್ತುಪೌಳಿ. ಆನಂತರದಲ್ಲಿ 33ರಲ್ಲಿ ಇದು ಗೌರ್ಮೆಂಟ್ ಆಗಿ ಈಗ ಆಡಳಿತ ವರ್ಗ ಇದೆ, ಮತ್ತು ವ್ಯವಸ್ಥಾಪನಾ ಸಮಿತಿ ಇದೆ, ಮತ್ತು ಪರಿವಾರ ದೇವತೆಗಳಾಗಿ ವೀರಭದ್ರ, ಕ್ಷೇತ್ರ ರಕ್ಷಕ, ಸುಬ್ರಹ್ಮಣ್ಯ ಮತ್ತು ಶಾರದಾ ಮಂಟಪ ಅಂತ, ಸರಸ್ವತಿ ಮಂಟಪ ಅಂತ, ಅದು ಆಸ್ಥಾನ ಮಂಟಪ ಅಂತ ಹೇಳ್ತೇವೆ. ಆನಂತರದಲ್ಲಿ ಆ ಕಡೆ ಪಾರ್ಥೇಶ್ವರ ಮತ್ತು ಪ್ರಾಣಲಿಂಗೇಶ್ವರ, ಆನಂತರ ಪಂಚಮುಖ ಮಹಾಗಣಪತಿ, ಚಂದ್ರಮೌಳೇಶ್ವರ, ನಂಜುಂಡೇಶ್ವರ ಮತ್ತು ಆಂಜನೇಯ ಸ್ವಾಮಿ, ವೆಂಕಟರಮಣ ಸ್ವಾಮಿ, ಇಲ್ಲಿ ಬೃಂದಾವನ ಗೋಪಾಲಕೃಷ್ಣ ಇದೆ, ಹೊರಗಡೆ ಬೀದಿ ಮಹಾಗಣಪತಿ ಅಂತ ಇದೆ, ಮತ್ತು ಸಿದ್ದೇಶ್ವರ ದೇವಸ್ಥಾನ ಅಂತ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಿದೆ. ಪಶ್ಚಿಮದಲ್ಲಿ ಚೌಡಿ, ಯಕ್ಷಿ ಮತ್ತು ಬ್ರಹ್ಮಲಿಂಗೇಶ್ವರ, ನಾಗರ ಸಾನ್ನಿಧ್ಯ ಇದೆ. ಇದು ಈ ದೇವಸ್ಥಾನದ ವೈಶಿಷ್ಟ್ಯ. ಕೇರಳದವರಿಗೆ ಅಂತ ಹೇಳಿದರೆ ಆದಿಶಂಕರರು ಇಲ್ಲಿ ಬಂದು ತಪಸ್ಸು ಮಾಡಿ ನಿರಾಕಾರವನ್ನು ಸಾಕಾರ ಮಾಡಿದರು. ಲಿಂಗದಲ್ಲಿ ಕಂಡಂಥ ಸ್ವರೂಪವನ್ನು ಅವರು ನಮಗೂ ಕಾಣಲಿ ಅಂತ ವಿಗ್ರಹ ರೂಪದಲ್ಲಿ ಸಾಕಾರ ಮಾಡಿದರು. ಆನಂತರದಲ್ಲಿ ಅವರ ತಾಯಿ ಆರ್ಯಾಂಬೆಯ ಮರಣ ಸಂಭವದಲ್ಲಿ ಅವರು ವಿಧವೆ ಅಂತೇಳಿ ಆ ಗ್ರಾಮಸ್ಥರು ಯಾರೂ ಅವರನ್ನು ಶುಶ್ರೂಷೆ ಮಾಡಲಿಲ್ಲ. ಆಗ ಅವರು ಮಗನನ್ನು ಸ್ಮರಣೆ ಮಾಡಿದಾಗ ಇವರು ಅರ್ತು ಯೋಗಾಗ್ನಿಯಿಂದ ಅಲ್ಲಿಗೆ ಹೋಗಿ ತಮ್ಮ ತಪೋ ಅಗ್ನಿಯಿಂದ ಅವರನ್ನು ದಹನ ಮಾಡ್ತಾರೆ. ತಪಸ್ವಿಗಳಂದರೆ ಋಷಿ, ಈ ಸನ್ಯಾಸಿಗಳು ಮಾಡಬಾರದಂಥ ಒಂದು ಆ ಸನ್ಯಾಸ ಒಂದು ವ್ರತ ಅಂತಿರುತ್ತೆ, ಅದನ್ನು ಅವರು ಉಲ್ಲಂಘನೆ ಮಾಡಿ ತಾಯಿಯ ಸಂಸ್ಕಾರವನ್ನು ಮಾಡಬೇಕಾಗಿ ಬರುತ್ತೆ. ಆನಂತರದಲ್ಲಿ ಅವರು ಶಾಪವನ್ನು ಕೊಡ್ತಾರೆ, ನೀವು ಕೂಡ ಹೀಗೆ ವಿಧವೆಯರಾಗಿ ಅಂಥೇಳಿ ಕಥೆಯಲ್ಲಿ ಬರುತ್ತೆ. ಆನಂತರದಲ್ಲಿ ಆ ಶಾಪ ಫಲಿಸಿ ಅಲ್ಲಿ ಎಲ್ಲವರಿಗೂ ಆ ವಿಧವತ್ವ ಬರಲಿಕ್ಕೆ ಆರಂಭ ಆಗುತ್ತೆ. ಆನಂತರದಲ್ಲಿ ಎಲ್ಲರೂ ಬಂದು ಶರಣಾಗತರಾದಾಗ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ನೀವು ಹೋಗಿ ಸೌಪರ್ಣಿಕೆಯಲ್ಲಿ ಸ್ನಾನ ಮಾಡಿ ಆನಂತರ ತಾಯಿಯನ್ನು ದರ್ಶನ ಮಾಡಿದರೆ ನಿಮಗೆ ಆ ಶಾಪ ವಿಮೋಚನೆ ಅಂತ ಹೇಳಿರ್ತಾರೆ ಅಂಥೇಳಿ, ಆ ವರವೂ ಹೌದು ಶಾಪವೂ ಹೌದು. ಶಾಪದ ವಿಮೋಚನೆ ವರ ಅವರಿಗೆ. ಹಾಗಾಗಿ ಮೂಕಾಂಬಿಕೆ ಅವರಿಗೆ ಕುಲದೇವರು, ಮನೆ ದೇವರು ಆಯಿತು ಅಂತ. ಹಾಗಾಗಿ ಸಾಮಾನ್ಯ ನಾವು ಕರ್ನಾಟಕದಲ್ಲಿ ಬಿಳಿ ಸೀರೆ ಉಟ್ಟರೆ ವಿಧವೆ ಅಂತ, ಕೇರಳದವರು ಬಿಳಿ ಸೀರೆ ಉಟ್ಟೆ ತಲೆ ಬಿಟ್ಟುಕೊಂಡೇ ಅಲ್ಲಿ ಸೌಪರ್ಣಿಕ ಸ್ನಾನ ಮಾಡಿ ಇಲ್ಲಿ ಬಂದು ದರ್ಶನ ಮಾಡ್ತಾರೆ. ಅಂದರೆ ಶಂಕರಾಚಾರ್ಯರ ಆಗಲೇ ವಿಧವೆಯರಲ್ಲ, ಅಸ್ಪರ್ಶರಲ್ಲ, ಅಂದರೆ ಅಮಂಗಲೆಯರಲ್ಲ ಅಂತ ಹೇಳುವಂಥ ದೊಡ್ಡ ತತ್ವವನ್ನು ಜಗತ್ತಿಗೆ ಸಾರಿದರು. ಅವರು ಸುಮಂಗಲೆಯರಲ್ಲದೇ ಇದ್ದರು, ಅಮಂಗಲೆಯರಲ್ಲ, ಅವರು ಅಸ್ಪರ್ಶರ ಥರ ಅವರನ್ನು ನೋಡಬಾರ್ದು ಅಂತ ಹೇಳ್ತಕ್ಕಂಥ ಒಂದು ಸಂದೇಶ ಅದರಲ್ಲಿದೆ. ಮತ್ತು ಕೇರಳದವರಿಗೆ ಈಗ ತಾಯಿ ಮೂಕಾಂಬಿಕೆ ಅಂತ ಹೇಳಿದರೆ ಕುಲದೇವಿ ಅಥವಾ ಮನೆ ದೇವರು ಅಂತ ಆರಾಧನೆಗೆ ಬರ್ತಾರೆ. ಇಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಪ್ರದೋಷ ಪೂಜೆ, ರಾತ್ರಿ ಪೂಜೆ ಅಂತ ತ್ರಿಕಾಲ ಪೂಜೆಯಲ್ಲಿ ಉತ್ಸವ ಇರುತ್ತೆ, ಬಲಿ ಉತ್ಸವ 3 ಹೊತ್ತು. ಸಂಜೆ ನಿತ್ಯ ಪ್ರದೋಷ ಪೂಜೆ ಇದೆ. ಹಾಗೆ 4 ಹೊತ್ತು 4 ಅರ್ಚಕರು ಬರ್ತಾರೆ. ಅದರಲ್ಲಿ ತಂತ್ರಿಗಳು 1 ಹೊತ್ತಿನ ಪೂಜೆ ಮಾಡ್ತಾರೆ, ಮತ್ತು ಉಳಿದ 2 ಹೊತ್ತಿನ ಅರ್ಚಕರು 2 ಹೊತ್ತಿನ ಪೂಜೆ ಮಾಡ್ತಾರೆ. ನಿತ್ಯ ಪ್ರದೋಷ ಪೂಜೆ, ಸಂಜೆ ಪೂಜೆಗೆ ಒಬ್ಬರು ನಿತ್ಯ ಪ್ರದೋಷ ಅರ್ಚಕರಂತಿದ್ದಾರೆ. ಹಾಗೆ ಇಲ್ಲಿ
ಆ, ಮಧ್ಯಾಹ್ನ ಮತ್ತು ರಾತ್ರಿ ಅನ್ನಪ್ರಸಾದ ಇದೆ. ಅಮ್ಮನವರಿಗೆ ನೈವೇದ್ಯ ಮಾಡಿದಂಥ ಪ್ರಸಾದವನ್ನು ಸಾಮಾನ್ಯ ಒಂದು 2-3 ಸಾವಿರ ಜನ ನಿತ್ಯ ಪ್ರಸಾದ ಭೋಜನ ಮಾಡ್ತಾರೆ. ಶುಕ್ರವಾರ, ಶನಿವಾರ, ಆದಿತ್ಯವಾರ ಅತಿ ಹೆಚ್ಚು ಜನ ಪ್ರಸಾದ ಭೋಜನವನ್ನು ಮಾಡ್ತಾರೆ. ಅದಲ್ಲದೆ ನಿತ್ಯೋತ್ಸವ, ವಾರೋತ್ಸವವೂ ಇದೆ, ಪಕ್ಷೋತ್ಸವ ಇದೆ, ಮಾಸೋತ್ಸವ ಇದೆ, ಷಾಣ್ಮಾಸಿಕೋತ್ಸವ ವಿಶೇಷ ಅಂದರೆ ಶರನ್ನವರಾತ್ರಿ, ನವರಾತ್ರಿ ಉತ್ಸವ. ಅದು 10 ದಿವಸ ನಡೆಯುತ್ತೆ. 9 ದಿವಸ ನವರಾತ್ರಿ, 10ನೇ ದಿವಸ ವಿಜಯದಶಮಿ, ಅದು ಬಹಳ ವಿಶೇಷ. ಅದಲ್ಲದೆ ಮಾರ್ಚಲ್ಲಿ ಬರ್ತಕ್ಕಂಥ ವಾರ್ಷಿಕೋತ್ಸವ ಅಂದರೆ ಜಾತ್ರೆ ಅಂತ ಕರಿತೇವೆ. ಅದೀಗ ನಾಡಿದ್ದು 5ನೇ ತಾರೀಕಿಂದ 14ನೇ ತಾರೀಕುವರೆಗಿದೆ. ಬ್ರಹ್ಮರಥೋತ್ಸವ 12ನೇ ತಾರೀಕಿದೆ. ಆ ದಿನದಲ್ಲಿ 12ನೇ ತಾರೀಕು ರಥೋತ್ಸವದ ದಿವಸ ಸಾವಿರಾರು ಜನ ಅಂದರೆ ಒಂದು 16,000 ಜನ ಇಲ್ಲಿ ತಾಯಿಯ ದರ್ಶನ ಪಡೆದು ಅನ್ನಪ್ರಸಾದವನ್ನು ಸ್ವೀಕರಿಸ್ತಾರೆ. ಬಹಳ ವಿಶೇಷ. ನಮ್ಮ ಕೊಲ್ಲೂರು ದೇವಸ್ಥಾನದ ಅನ್ನಪ್ರಸಾದ ಅಂತ ಕೂಡ ಗೌರ್ಮೆಂಟಿಂದ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ಹೋದ ವರ್ಷ. ನೋಡಿದ್ರಲ್ಲ ವೀಕ್ಷಕರೇ, ಕೊಲ್ಲೂರು ಮೂಕಾಂಬಿಕೆಯಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿ ನೆಲೆಸಿದ್ದು ಹೀಗೆ. ಕೊಲ್ಲಾಪುರದ ಮಹಾಲಕ್ಷ್ಮಿ ಆಗಿದ್ದ ತಾಯಿ ಕೊಲ್ಲೂರು ಮೂಕಾಂಬಿಕೆಯಾಗಿ ಈಗ ಹಲವಾರು ಭಕ್ತರನ್ನ ಸಲಹುತ್ತಿದ್ದಾಳೆ, ಭಕ್ತರನ್ನ ರಕ್ಷಿಸುತ್ತಿದ್ದಾಳೆ. ದುಷ್ಟರನ್ನ ಶಿಕ್ಷಿಸಿ ಭಕ್ತರನ್ನ ರಕ್ಷಿಸುವ ಕೆಲಸವನ್ನ ಆ ತಾಯಿ ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾಳೆ. ನೀವು ಕೂಡ ತಾಯಿಯ ದರ್ಶನಕ್ಕಾಗಿ ಕೊಲ್ಲೂರಿಗೆ ಬಂದು ಮೂಕಾಂಬಿಕೆಯ ದರ್ಶನವನ್ನ ಪಡೆದು ಅವಳ ಭಕ್ತಿಗೆ, ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಹಾಗೆ ಇನ್ನಷ್ಟು ಬೇರೆ ಬೇರೆ ದೇಗುಲಗಳ ದರ್ಶನವನ್ನ ನಾವು ಮಾಡಿಸ್ತೀವಿ. ನೋಡ್ತಾ ಇರಿ ಸಪ್ತಾಶ್ವ ಟಿವಿ.